ನಮಸ್ತೆ ಸ್ನೇಹಿತರೆ. ಇಂದು ನಾವು ನೆನಪಿಸಿಕೊಳ್ಳಲಿರೋದು ಮಾನವ ನಾಗರಿಕತೆಯ ದಿಕ್ಕನ್ನೇ ಬದಲಿಸಿದ ಒಂದು ಐತಿಹಾಸಿಕ ಘಟನೆ, ವಿಶ್ವದ ಮೊದಲ ನಿಯಂತ್ರಿತ ವಿಮಾನ ಹಾರಾಟ. ಇಂದಿನ ದಿನವೇ ಅಂದರೆ 1903ರ ಡಿಸೆಂಬರ್ 17ರಂದು ಅಮೆರಿಕದ ನಾರ್ತ್ ಕ್ಯಾರೋಲಿನಾದ ಕಿಟ್ಟಿ ಹ್ಯಾಕ್ ಪ್ರದೇಶದಲ್ಲಿ ವಿಲ್ಬರ್ ರೈಟ್ ಮತ್ತು ಆರ್ವಿಲ್ ರೈಟ್ ಅನ್ನುವ ಸಹೋದರರು ಮೊದಲ ಬಾರಿ ಮಾನವ ನಿರ್ಮಿತ ವಿಮಾನವನ್ನು ಯಶಸ್ವಿಯಾಗಿ ಹಾರಿಸಿದರು. ಈ ವಿಮಾನಕ್ಕೆ ರೈಟ್ ಫ್ಲೈಯರ್ ಅಂತ ಹೆಸರಿಡಲಾಗಿತ್ತು. ಈ ವಿಮಾನ ಕೇವಲ 12 ಸೆಕೆಂಡುಗಳು ಮಾತ್ರ ಹಾರಿದ್ರೂ ಆ ಕ್ಷಣದಿಂದಲೇ ವಿಮಾನಯಾನದ ಹೊಸ ಯುಗ ಆರಂಭ ಆಯಿತು. ಇದು ವಿಶ್ವದ ಮೊದಲ ಎಂಜಿನ್ ಚಾಲಿತ, ನಿಯಂತ್ರಿತ ಮತ್ತು ನಿರಂತರ ಹಾರಾಟ ಎಂದು ಇತಿಹಾಸದಲ್ಲಿ ದಾಖಲಾಯಿತು. ವಿಶೇಷ ಅಂದರೆ ಈ ರೈಟ್ ಬ್ರದರ್ಸ್ ವೃತ್ತಿಪರ ವಿಜ್ಞಾನಿಗಳೋ ಅಥವಾ ಎಂಜಿನಿಯರ್ಗಳೋ ಆಗಿರಲಿಲ್ಲ. ಒಂದು ಸಣ್ಣ ಸೈಕಲ್ ದುರಸ್ತಿ ಅಂಗಡಿ ನಡೆಸುತ್ತಿದ್ದಂಥ ಈ ಸಹೋದರರು ಸ್ವಯಂ ಅಧ್ಯಯನ, ನಿರಂತರ ಪ್ರಯೋಗ ಮತ್ತು ವೈಫಲ್ಯಗಳಿಂದ ಪಾಠ ಕಲಿತು ಈ ಸಾಧನೆ ಮಾಡಿದರು. ಈ ಒಂದು ಪ್ರಯೋಗದ ಪರಿಣಾಮವಾಗಿ ಇಂದು ವಿಮಾನಯಾನ ಕ್ಷೇತ್ರ ಜಾಗತಿಕ ವ್ಯಾಪಾರ, ಪ್ರವಾಸೋದ್ಯಮ, ರಕ್ಷಣಾ ವ್ಯವಸ್ಥೆ ಮತ್ತು ತುರ್ತು ಸೇವೆಗಳ ಅವಿಭಾಜ್ಯ ಅಂಗವಾಗಿದೆ. ಇಂದಿನ ಅತ್ಯಾಧುನಿಕ ವಿಮಾನಗಳಿಗೆ ಮೂಲ ಪ್ರೇರಣೆ ರೈಟ್ ಬ್ರದರ್ಸ್ ಅವರ ಈ ಸಾಧನೆ. ಇತಿಹಾಸ ತಜ್ಞರ ಪ್ರಕಾರ ರೈಟ್ ಬ್ರದರ್ಸ್ ಸಾಧನೆ ಮಾನವ ಸಾಮರ್ಥ್ಯಕ್ಕೆ ಮಿತಿಯಿಲ್ಲ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಇದು ಕನಸು ಮತ್ತು ಪ್ರಯತ್ನ ಎರಡಿದ್ರೆ ಸಾಕು ಎಂತಹ ಕ್ರಾಂತಿಯೇ ಆಗುತ್ತೆ ಎಂಬುದನ್ನು ಜಗತ್ತಿಗೆ ತೋರಿಸಿದೆ. ಇದು ಇಂದಿನ ಇತಿಹಾಸ ಸುದ್ದಿ. ಇಂತಹ ಮಹತ್ವದ ಐತಿಹಾಸಿಕ ಘಟನೆಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.